ಅವ್ವ 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 ಏನ್ ಕುಳ ಇದು? ಪುನೀತ್ಗೆ ನಕ್ಲೆಸ್ ಕತೆ ನಕ್ಲೆಸ್ ಮಾಡ್ತಾ ಇದ್ರು ಪಾರ್ತಿಗೆ ಆಯ್ತವೆ ಅಂದ್ಬಿಟ್ಟು ಹಂಗೆ ತಗೊಬಂದೆ. ಇಷ್ಟೊತ್ತಿಗೆ ಬಂದಿದ್ರೆ ಮರಕ್ಕೆ? ಎಣ್ಣೆ ದಿಸ್ಲು ತಗೊಬಂದಿದ್ದೆ. ನಾನು ಬರೋದು ಹೊತ್ತಾಗ್ಬಿಡ್ತಲ್ಲ, ಅದಕ್ಕೆ ಕೊಟ್ಟಿದ್ದಿಲ್ಲ. ಅದಕ್ಕೆ ಪಾರ್ತಿ ಕೊಡೋದು ಅಂದ್ಬಿಟ್ಟು ತಗೊಬಂದೆ. ನೋಡಿ ಚೆನ್ನಾಗಿದ್ದದ. ಒಳ್ಳೆ ಚೆನ್ನಾಗದಲ್ಲ, ಚೆನ್ನಾಗಿ ತಕ ಬಂದಿದ್ದು. ಹೋಗು. ಎಷ್ಟು ಕೊಟ್ಟೆ? ಅದೇ ಯಾಕಂದಕ್ಕೆ 1,500 ತಗೊಂಡ್ರು. ಇವು ಅಷ್ಟು ಕೊಟ್ಟಾರ ಇದಕ್ಕೆ? 1,000 ಅದಕ್ಕೆ ಬೇರೆ ಇದ್ದೋ 600-700 ರೂಪಾಯಿ ಇದ್ದೋ. ಇವನಿಗೆ ಗ್ಯಾರಂಟಿ ಕೊಟ್ಟರು 5 ವರ್ಷ ಗಂಟ್ಲು ಏನು ಒಯ್ಕಿಲ್ಲ, ಚೆನ್ನಾಗಿರ್ತದೆ ಅಂತಂದ್ರು. ಆಮೇಲೆ ನೋಡಿ ಚಿನ್ನದ್ರಂಗಿ ಅದೇ. ಅಲ್ಲ ಚಿನ್ನದ್ರಂಗಿ ಅದೇ. ಹಂಗಾದ್ರೂ ದುಡ್ಡು ಜಾಸ್ತಿ ಮಾಡ್ಬಿಟ್ಟೆ ಬಿಡು ನೀನು. ಹಿಂಗೆ ಅಂದಿದ್ರೆ ನನಗೊಂದು ಸ್ವಲ್ಪ ತಗೊಂಡು ಅಂತ ಅನ್ನೋನು. ನಿಮ್ಗೆ ಯಾಕತ್ಗೆ ನಿಮ್ಗೆ ಏನು ಮಾಡೋಕ್ಕೆ ಹೋಗಿ ಪಾರ್ಗಿರತ್ತೆ ಹಾಕೊಂಡು ಬೇಕಾರೆ ಯಾವ ಥರ ನಿಮ್ಗೂ ಹಾಕಬೇಕು ಅನ್ಸರು ಇಸ್ಕೊಳ್ಳಿವ್ರಂತೆ. ಇವಕ್ಕೆ ಯಾಕೆ ಬಂಡ ಮೇಲೆ ಹಾಕೋದು. ನಾನು ಇರಲಿ ಒಂಥವು ನಾನು ಬಿಟ್ಟಂಗೆ ತಗೊಬಂದೆ. ಎಲ್ಲ ತಗೋತಿದ್ರು ಅದಕ್ಕೆ. ಏನಾರಾಗ್ಲಿ ಬಿಡು, ಚೆನ್ನಾಗಿರೋದೆ ತಂದಿದ್ದೀಯ. ಕುಡು ಕುಡಿಲಿ. ಯಾವ ತಕೊಂಡಕ್ಕ? ಅಯ್ಯೋ ಬವ್ವ, ನಮ್ಗೆ ಇವೆಲ್ಲ ಕನಸು ಕತೆ. ಇವು ತಗೊಂಡು ನಾವು ಹಾಕೊಳಕ್ಕದ? ನಾವು ಹಾಕೊಳಕ್ಕೆ ಕುಳ್ಳ ತಂಗಿಗಂತ ತಗೊಬಂದವನೆ ನೋಡು. ಅಣ್ಣ ಅಂದ್ರೆ ಹಿಂಗೆ ಇಲ್ಲದ ಮೇಲೆ ಏನ ಒಳ್ಳೆ ಚೆನ್ನಾಗಿರೋದೆ ತಗೊಬಂದವನೆ. ಈಗ ಗಂಡಸ್ರುಗಳು ಇಷ್ಟು ಚೆನ್ನಾಗಿ ನೋಡಿ ತಗೊಬತ್ತಾರೆ ಅಂದರೆ ನಾನು ಇವನ್ನೇ ನೋಡಿದ್ದು. ಹೆಂಗಸ್ರುಗಳಿಗೆ ತಗೊಳಕ್ಕೆ ಬರೋಕಿಲ್ಲ ಅಂಥದ್ರಲ್ಲಿ ಚೆನ್ನಾಗಿರೋದು ತಗೊಂಡವನೆ ಬಿಡು. ನೋಡಿ ಏನು ಚೆನ್ನಾಗದೆ ಕುಂಕನಕ್ಕ. ಕುಳ್ಳೆಡ್ತಿಯಾಗಿ ಬರೋಳು ಪುಣ್ಯ ಮಾಡಿರ್ಬೇಕು ಬಿಡು. ಎಲ್ಲಾನು ಕಲ್ತವನೆ ಕುಳ್ಳ. ಅಲ್ಲ ಕನಕ, ಏನಾರೇ ಆಗಲಿ ತಂಗಿಗೆ ಚೆನ್ನಾಗಿ ಜೋಡಿಸ್ತಾ. ಒಡವೆ ಆಗಿರ್ಬೋದು, ಆಮೇಲೆ ಸೀರೆ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಅವ್ಳಿಗೆ ಏನು ಇಷ್ಟ ಬತ್ತೋ ಅದೇ ತಕ್ಕೊಟ್ಟ ಕನಕ. ಸುಮ್ಮನೆ ಹೇಳೋದಲ್ಲ ಕುಳ್ಳೆ ಎದುರಿಗೆ. ಅವಳು ಪುಣ್ಯ ಮಾಡಬೇಕು ಪಾರ್ವತಿ ಇಂಥ ಅಣ್ಣನ ಪಡೆಯೋಕ್ಕೆ. ತಾಮಸಿ ಮಾಡ್ತಿರೋದಕ್ಕೆ ಚೆನ್ನಾಗಿರೋದು ಹೇಳಿ ಆಡ್ಗಿಡ್ಕೊಬಿಡಿ. ನಿಜವಾಗ್ಲೂ ಕನ್ಕೊಳ್ಳ ಚೆನ್ನಾಗಿರೋದೆ ತಗೊಂಡು ಬಂದಿದೀಯ. ಹೊಸಿ ಚೆನ್ನಾಗಿರೋದು ತಗೊಂಡು ಬಂದಿಲ್ಲ. ಎಷ್ಟು ಚೆನ್ನಾಗಿರೋದು ತಗೊಂಡು ಬಂದಿದೀಯ ಗೊತ್ತಾ? ಏನ್ರಲ್ಲ ಅದು? ಏನು ನೋಡ್ತಾ ಇದ್ದೀರಿ? ಕುಳ್ಳ ಪಾರ್ತಿಗೆ ಅಂದ್ಬಿಟ್ಟು ನೆಕ್ಲೆಸ್ ತಗೊಬಂದವನೆ. ಅದಕ್ಕೆ ನೋಡ್ತಾ ಇರ್ತಾರೆ. ಬನ್ನಿ ನೋಡಿ ಏನು ಚೆನ್ನಾಗಿರುತ್ತೆ ಅಂದವನೆ. ಅಯ್ಯೋ ಅಯ್ಯೋ, ಎಷ್ಟು ಚೆನ್ನಾಗಿರುತ್ತೆ ಅಂದಿದೆಯಲ್ಲಪ್ಪ. ಲಾ ಕುಳ್ಳ ಎಷ್ಟು ಕೊಟ್ಲಾ? ಇಷ್ಟ್ರ ಮಟ್ಟಕ್ಕದಲ್ಲ. 1,000 ಕಣವ, 5 ವರ್ಷ ಗ್ಯಾರಂಟಿ ಅಂತೆ. ಅದಕ್ಕೆ ಪಾರ್ತಿ ಹಾಕೊಳ್ಳಿ ಅಂದ್ಬಿಟ್ಟು ತಗೊಬಂದೆ. ಚೆನ್ನಾಗಿದ್ದು ನೋಡವ, ಅದಕ್ಕೆ ಪಾರ್ತಿಗೆ ಅಂದ್ಬಿಟ್ಟು ತಗೊಬಂದಿಯವ. ಅಯ್ಯೋ 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 ನನ್ನ ಮಗನೇ. ನನ್ನ ಮಗನ ಪಡೆಗೆ ಪುಣ್ಯ ಮಾಡಿರಬೇಕು. ಪುಣ್ಯನ ನೋಡು, ತಂಗಿಗೆ ಏನು ಚೆನ್ನಾಗಿ ಜೋಡಿಸ್ತಾ ಕೂತವನೆ ನನ್ನ ಮಗ. ಏನು ಚೆನ್ನಾಗಿ ಜೋಡಿಸ್ತಾ ಕೂತವನೆ ನನ್ನ ಮಗ. ಹೋಗತ್ತಾಗೆ. ಅಲ್ಲ ಕಣಪ್ಪ, ಇವನ್ನೆಲ್ಲ ತರಬೇಕು ಅಂತ ಗೊತ್ತಲ್ಲ ಮಗನೇ ನಿನಗೆ. ಮಾಡೋ ಹೊತ್ತಲ್ಲಿ ಮಾಡಿಬಿಡ್ಬೇಕು ಕಣವ. ನಾನು ಆಮೇಲೆ ಮದುವೆ ಆದಮೇಲೆ ನನ್ನ ಇಡ್ತಿಗೆ ತಗೊಂಡಾಗ ನೀನು ನನ್ನ ಮಗಳಿಗಾದ್ರೂ ಮಾಡಲಿಲ್ಲ, ಇಡ್ತಿಗೆ ಮಾತ್ರ ಮಾಡ್ದೆ ಅಂತ ಅಂದ್ಬಿಡ್ದಲ್ಲ. ಅದಕ್ಕೆ ಏನೇನು ಬೇಕು ಪಾರ್ವತಿಗೆ ಪ್ರತಿಯೊಂದು ನಾನು ಮಾಡಿಬಿಡ್ತೀನಿ ಕಣವ. ನಂದೇ ಎಕ್ಸ್ಟ್ರಾ ಬೇಕಾದ್ರೆ 1,00,000 ಸಾಲಾದ್ರೂ ಪರವಾಗಿಲ್ಲ, ನಾನೇ ತೀರ್ಸ್ಕೊತೀನಿ. ಮಾತ್ರ ಪಾರ್ವತಿ ಮದುವೆ ಮಾಡುವಾಗ ಈ ಮಾಡಿದ್ರೆ ಮದುವೆ ಹಿಂಗೆ ಮಾಡಬೇಕು ಅನ್ಬೇಕು 4 ಜನ. ಹಂಗೆ ಕಣವ ನಾನು ಮಾಡೋದು. ಸಾಲಾದ್ರೂ ಚಿಂತೆ ಮಾಡಿಲ್ಲ ಕಣವ. ನಾನು ಒಂದು 2 ವರ್ಷ ಕಷ್ಟಪಟ್ಟು ತೀರ್ಸ್ಕೊತೀನಿ. ಮಾತ್ರ ಪಾರ್ವತಿ ಮದುವೆ 4 ಜನ ನೋಡಂಗೆ ಕಣವ ನಾನು ಮಾಡೋದು. ನೋಡಿ ಹೆಂಗ್ ಮಾತಾಡೋನು ನಿಮ್ಮ ಮಗ. ಏನಾರ ಆಗ್ಲಿ ಕಣತೆ, ನಿಮ್ಮ ಮಗ ಭಾರಿ ಒಳ್ಳೆಯವನು ಬಿಡಿ. ಯಾರ ಮಗ ಅನ್ಕೊಂಡಿದ್ರಿ? ನನ್ನ ಮಗ. ನನ್ನ ಮಗ ಅವನು. ಅವ್ನು ನನ್ನ ಬುದ್ಧಿನೇ ಕಲ್ತಿರೋದ ನನ್ನ ಮಗ. ಅದೇನೋ ಕಡೆ ಸೀತ ಅದಲ್ಲ. ಇವು ಹಲ್ಲೋ ಒಲೆ ಮೇಲೆ ತಂಗ್ಳು ಸಾರು ಮಡಗಿದೆ ಬಿಸಿ ಮಾಡೋದು ಅಂದ್ಬಿಟ್ಟು. ಅಯ್ಯೋ ಸೀತ ಐತದ. ಇನ್ನೇನು ನಿಂತ್ಕೊಬಿಟ್ರಿ ಏನು ಏನಿಲ್ಲ. ಓಡು ಓಡು. ಅವು ಚೆನ್ನಾಗಿರೋದಂತ ಹೇಳವ. ಪಾರ್ವತಿ ಕೇಳವ, ಇಷ್ಟ ಆದ್ರೆ ಹಾಕೊಳ್ಳಿ, ಇಷ್ಟ ಅಲ್ಲದ್ರೆ ಇಲ್ಲ. ಬೇಕು ಚೇಂಜ್ ಮಾಡಬೇಕು ಅಂದ್ರೆ ಬೇಕಾದ್ರೆ ಮಾಡೋಕ್ಕಾಯ್ತದೆ ಕತೆ. ಅಪ್ಪ ಸಾರ ಅಂತ ಚೆನ್ನಾಗಬೇಕಲ್ಲ ಅಲ್ಲೋ. ಏನು ಆಸೆ ಇಲ್ಲ ತಂಗಿ ಕಂಡ್ರೆ ನನ್ನ ಮಗನೇ ನಿನಗೆ. ಏನು ಆಸೆಯಪ್ಪ? ಅಯ್ಯ ಇದು ಒಂದು ಸುದ್ದಿಯಾ? ಹೋಗವಾ ಕೊಡು. ಅಪ್ಪ ನೀನು ಏನೋ ಅನ್ಕೊಬಿಟ್ಟಿದೆ ಕಲಲ್ಲೋ. ನಿಜವಾಗ್ಲೂ ನಿನ್ನ ಏನು ತಿಳ್ಕೊಂಡಿದೆ ನಾನು. ಈಗ ಗೊತ್ತಾಯ್ತು ಕಲ. ನನಗೆ ತಕ್ಕನ ಮಗ, ಹಣ್ಣು ತಂಗಿಗೆ ತಕ್ಕನ ಅಣ್ಣ. ಲೋ ನಿಜವಾಗ್ಲೂ ಕಲ, ನಿನ್ನ ಪಡೆಯೋಕೆ ನಾನು ಪುಣ್ಯ ಮಾಡಿದೆ ಕಣಪ್ಪ, ಪುಣ್ಯ ಮಾಡಿದೆ. ಇಷ್ಟು ಜವಾಬ್ದಾರಿ ವಹಿಸ್ಕೊಂಡು ತಂಗಿ ಮದುವೆ ಮಾಡೋಕೆ ಖುಷಿಯಾಗಿದೆಯಲ್ಲ. ಇಷ್ಟು ಸಾಕು ಕಲ, ಇಷ್ಟು ಸಾಕು. ಇನ್ನೇನು ಬೇಡ ಕಣಪ್ಪ. ನೀನು ನನ್ನ ಮಗಳನ್ನ ಮದುವೆ ಮಾಡಿಬಿಟ್ಟು ಅಚ್ಚುಕಟ್ಟ ಮದುವೆಯಾಗಿ ರಾಜ್ಯಂಗೆ ಬದುಕು ಬಾಳಪ್ಪ ನಾನು. ಇನ್ನೇನು ಬೇಡ ಕಲ. ಇನ್ಯಾವ ಬದುಕು ಬೇಡ, ಯಾವ ಬಾಳು ಬೇಡ. ನೀನೊಬ್ಬ ಚೆನ್ನಾಗಿದ್ಬಿಟ್ರು ಸಾಕು ಕಲ ನನಗೆ. ನನ್ನ ಮಗನಿಗೆ ಎಂಥ ಬುದ್ಧಿಯವ ಇದು. ಎಂಥ ಬುದ್ಧಿ. ಸಾಕು ಹೋಗ್ಲಿದ್ದು, ಆಮೇಲೆ ಹೋಗ್ಳುವಂತೆ. ಮೊದಲು ಪಾರ್ತಿ ಕೇಳು, ಇದು ಚೆನ್ನಾಗಿದ್ದು ಸರ ಚೆನ್ನಾಗಿಲ್ವ ಅಂತ. ಇಲ್ಲ ಕಣಪ್ಪ, ಇಷ್ಟೊತ್ತಿಗೆ ಯಾರಪ್ಪ ಮಾರಕ್ಕೆ ಬಂದಿದ್ದು ಸರವ? ಇಷ್ಟೊತ್ತಿಗೆ ಮಾರಕ್ಕೆ ಬಂದಿದ್ರ? ಇಲ್ಲವ, ನೆನ್ನೆ ಸಂಜೆಲಿ ತಗೊಬಂದೆ ಕಣವ. ಅಷ್ಟೊಂದು ರಾತ್ರಿ ನೀನು ಎಲ್ಲರನ್ನೂ ಇದು ನಿದ್ದೆಗಿಡ್ಸೋದು ಅಂದ್ಬಿಟ್ಟು ಮಡಗಿದೆ. ಈಗ ಅದಕ್ಕೆ ಏನೋ ಚೆನ್ನಾಗಿನಾಗಿಲ್ಲ ಅಂದರೆ ಬೇಕಾದ್ರೆ ಬದಲಾಯಿಸ್ಬಿಡೋಕ್ಕಾಯ್ತದೆ. ಪಾರ್ತಿ ಅವ್ನ ಮಾತು ಕೇಳ್ಬಿಡು. ನನಗೇನು ಚೆನ್ನಾಗಬೇಕಲ್ಲ. ಅಯ್ಯೋ ಅದು ಬದಲಾಯಿಸ್ತಾರೇನಪ್ಪ. ಅವಳು ಹಾಕೊಳ್ಳೋದು ಅವಳು ಇಷ್ಟ. ನಿಮ್ಗೇನು ಗೊತ್ತಾದದ್ದು? ಎಲ್ಲ ಒಂದೊಂದೇ ಥರ ಇರಕ್ಕಿಲ್ಲ ಕಣವ. ಅವ್ರಿಗೆ ಇಷ್ಟ ಬಂದಂಗೆ ಅವ್ರು ಬದುಕಿ ಬಿಡವ, ಅದಕ್ಕವ ತೋರ್ಸವ. ನಿಮ್ಮ ಅದಕ್ಕೇನು ಹೊಟ್ಟೆ ಕಿಚ್ಬಿಟ್ರೆ ಸರ ನೋಡ್ಬಿಟ್ಟು. ಅದಕ್ಕವ ಹೊಟ್ಟೆ ಕಿಚ್ಬಿಟ್ಟರು. ಏನು ಚಿಂಡು ತಗೊಂಡು ಮಡಗಿದೆ ನಾವು ಹೊಟ್ಟೆ ಕಿಚ್ಬಿಡೋಕ್ಕೆ ಗ್ಯಾರಂಟಿ ತಗವ.
ಅಲ್ಲ ಕಲಿಗೆ ಅಂಗಡಿ ಆಗ್ಲಿ ಅವ್ರ ಮನುಷ್ಯರು ಹೊಟ್ಟೆ ಕಿತ್ಬಿಡ್ತಾರೆ ಕಣಪ್ಪ ನಿನ್ ಮೇಲೆ ದೃಷ್ಟಿ ಆಗ್ಬಿಡ್ತದೆ ನಿನ್ಗೆ. ನೋಡು ಹೆಂಗಂದರು ಬಾಯಿ ಬಿಟ್ಟೆ ಅಂತಾರಲ್ಲ, ಇಂತೆಮ್ಮ ನಿಮ್ಮ ಮಗ ಎಷ್ಟು ಒಳ್ಳೆಯವ್ರು ನೋಡಿ ಅಂತ. ಹಂಗೆ ಕಣಪ್ಪ, ಉಂಡ್ರೆ ಉಪ್ಸ ಎತ್ತರ ಸಂಕಟ ಅಂತ ಜನಗಳು ಈಗ. ಸುಮ್ಮನಿದ್ರೆ ಸುಮ್ಮನಿರ್ತಾನೆ ಅಂತಾರೆ, ಏನಾರ ಮಾಡಿದ್ರು ಮಾಡ್ತಾನೆ ಅಂತಾರೆ, ಯಾವ್ದಕ್ಕೂ ಸೌಸ್ನಾರ್ರು. ನನ್ಗೆ ಗೊತ್ತಿಲ್ವಾ ನಿಮ್ಮ ಅದಕ್ಕೆ ನಿನ್ನ ಕಂಡ್ರೆ ಹೊಟ್ಟೆ ಕಿತ್ಬಿಡ್ತಾರೆ ಅಂತ. ಅವ ಎಂತ ಹೊಟ್ಟೆ ಕಿಚ್ಚು ಪುಡಿಕ್ಲಿ ಏನು ಇಲ್ಲ ಕತೆ. ನೀ ತಲೆ ಕೆಡಿಸ್ಕೊಬೇಡ, ಮೊದಲು ಪಾರ್ತಿ ಕೇಳಿ ನೋಡು ಚೆನ್ನಾಗಿದ್ದದೋ ಇಲ್ವೋ ಅಂತ. ಅವಳು ಏನೋ ಚೆನ್ನಾಗಿಲ್ಲ ಅಂದರೆ ಬೇಕಾದ್ರೆ ಬೇರೆ ಇಸ್ಕೊಂಡು ಕೊಡ್ತೀನಂತೆ. ಆಮೇಲೆ ಬಟ್ಟೆ ಗಿಟ್ಟೆಗಳನ್ನ ಹೊಲೆ ಕೊಟ್ಟಿನಿ ಕಣವ. ಬಣ್ಣ ಒಂದು ರವಿಕೆಗೆ ದಾರೆ ಸೀರೆಗೆ 3,000 ಹೇಳ್ತಾವನಲ್ಲವ. ಏನ 3 ವರ್ಷ ಅಯ್ಯ ಭಗವಂತ, ಹೆಂಗೊಲ್ದನ್ಲ ಅವನು. ಗೇಳು 3,000 ರೂಪಾಯಿಂದ ಏನು ಬೇಡ, ಕೊನೆ ಪಕ್ಷ ಒಂದು 500 ರೂಪಾಯಿಗೆ ಹೊಲ್ಕೊಡು ಅಂತ. ಕಣವ ದಾರೆ ಸೀರೆಗೆ 3,000 ಹೊಲ್ದು ಬಿಡ್ಲಿ ಕಣವ. ನನ್ನ ತಂಗಿ ತಾನೇ ಇಟ್ಕೊಳವ, ಹೊಲ್ದು ಬಿಡ್ಲಿ. ಆಮೇಲೆ ಮಾಮೂಲಿ ಹಸೆ ನೀರಿಗೆ ಶಾಸ್ತ್ರಕ್ಕೆ ಅದಕ್ಕೊಂದು 1,000. ಇನ್ನು ಮಿಕ್ಕಿದೆಲ್ಲ 200 ರೂಪಾಯಿ ಹೊಲ್ಸ್ಕೊಳಕಾಯ್ತದೆ. ಆಮೇಲೆ ಹತ್ಕೇರಿಗೂ ಅಷ್ಟೇ ಕಣವ, ಹತ್ಕೇರಿಗೂ 1,000 ರೂಪಾಯಿನೇ ರವಿಗೆ ಹೊಲ್ಸ್ಕೊಡೋದ. ಪಾಪ ಇಬ್ಬರು ಇರೋರು ಇಬ್ಬರು ಇಟ್ಕೊಳ್ಳಿ. ಇನ್ನು ಈಗ ನೀವು ಎಲ್ಲವ ಒಂದು 500 ರೂಪಾಯಿ ನನಗೆ ಹೊಲ್ಸ್ಕೊಳ್ಳಿ. ಅಯ್ಯೋ ನಮ್ಗೆ ಯಾಕಪ್ಪ, ನಮ್ಗೆ ಯಾಕೆ? ಅದೇನೋ ಲೈನಿಂಗ್ ಬಟ್ಟೆ ಹಾಕೊಲ್ದ್ರೆ 300 ರೂಪಾಯಿ ಅಂತೆ, ಹಂಗೇನೋ ಹೊಲ್ಸ್ಕೊತೀವಂತೆ. ನಿಮ್ಮ ಹೊತ್ಕೇರಿಗೆ ಯಾಕಪ್ಪ ಅಷ್ಟು ದೊಡ್ಡದು? ಬಿಡ, ಮಾಮೂಲಿ ಹೊಲ್ಸ್ಕೊತಾರಂತೆ. ಬಿಡವ ಪಾಪ ಅವ್ರು ಏನು ಮಾಡಿದರು. ಅದೇ ಪಾರ್ತಿಗೆ ದಾರೆ ಸೀರೆ ಒಂದು 3,000 ರೂಪಾಯಿಂದ ಹೊಲ್ಸ್ಕೊಳ್ದ. 3,000 ರೂಪಾಯಿಂದ ಇನ್ನೂ ಮಾಮೂಲಿ ಸಿಂಪಲಾಗಿ ಒಂದು 1,000 ರೂಪಾಯಿನ ಹೊಲ್ಸ್ಕೊಳ್ಳಿ ಬಿಡವ, ಚೆನ್ನಾಗಿರಲಿ. ಮುಖ ನೋಡಿದ್ರೆ ಗೊತ್ತಾಯ್ತದೆ ಕಣಪ್ಪ, ಗೊತ್ತಾಯ್ತದೆ ಎಷ್ಟು ಚೆನ್ನಾಗಿ ನಿನ್ನ ಮದುವೆ ಮಾಡಕ್ಕೆ ಓಡಾಡ್ತಿದಿ ಅಂತ. ಜಾಸ್ತಿ ಸಾಲ ಫಲ ಮಾಡ್ಕೊಬಿಡಕಲ್ಲ. ಯಾವ ಈರೋಡು ಹಬ್ಬಳು ತಂಗಿ ಮದುವೆ ಮಾಡಿದ್ರೆ 4 ಜನ ಸರಿ ಅನ್ಬೇಕು, ಹಂಗೆ ಮಾಡಬೇಕು. ನೀನು ದುಡ್ಡು ಕಾಸು ತಲೆ ಕೆಡಿಸ್ಕೊಬೇಡ. ನಿನ್ನ ಕೈಲಿ ಏನದು ಮಾಡು, ನಾನು ಒಂದಷ್ಟು ಸಾಲ ಮಾಡಿ ಹಂಗೋ ಮಾಡ್ತೀನಿ. ಸರಿ ಕಣಪ್ಪ, ಇಷ್ಟು ಹೇಳಿದ್ಮೇಲೆ ನಾನು ಇನ್ನೇನಿಲ್ಲ, ನನ್ನ ಮಗಳು ಒಳ್ಳೆ ಮನೆ ಸೇರ್ಕೊಬಿಟ್ಟು ನಿನಗೊಂದು ಮದುವೆ ಮಾಡಿದ್ರೆ ಸಾಕು ಕಣಪ್ಪ. ಇನ್ನೇನು ಬೇಡ ನನಗೆ, ಏನೋ ಒದ್ದಾಡ್ಕೊಂಡು ಹೋಯ್ತೀನಿ. ಇನ್ನೇನಪ್ಪ. ಸರಿ ಸರಿ, ಮೊದಲು ಕರ್ತು ತೋರಿಸು. ಅದೇನೋ ಕರ್ತು ತೋರ್ಸವ, ತಗೊಂಡೋಗವ ಕರಿಯವಳನ್ನ ಪಾರ್ತಿಯ ಯಾಕೆ ಇದ್ದಿಲ್ವವ? ಇಷ್ಟೊತ್ತು ಗಂಟ ಮನೆ ಕಂಡಳ ಹೇಳ್ದರಿಯ ಕರೆಂತ. ಇವ್ ನನ್ನ ಮಗ ಏನು ಚೆನ್ನಾಗಿ ನೋಡ್ಕೊಂಡವ್ ತಂಗಿ. ಪಾರ್ವತಿ 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 ಬಾಗಿಲು ತೆಗೆದು ಇಟ್ಬಿಟ್ಟು ಇಷ್ಟೊತ್ತು ಗಂಟ್ಲು ಮನೆ ಕಂಡಲ. ಪಾರ್ವತಿ ಪಾರ್ವತಿ ಎಲ್ಗೋದ್ಲು? ನೀರು ಮನೆಗೆ ಹೋಗಿದ್ದಾಳೇನೋ. ಪಾರ್ವತಿ ನೀರು ಮನೆಗೆ ಇಲ್ವಲ್ಲ. ಪಾರ್ವತಿ ಪಾರ್ವತಿ ಅದೇ ಪಾರದಿ ಕಂಡ್ರೆ ನಾನೆಲ್ಲಿ ನೋಡಿದನು? ನನ್ನ ಪಳಗ್ ನನ್ನ ಮನ್ಗಿವ್ನಿ ಯಾವಡದ ಕೇಳಿದ್ರು ಅಷ್ಟೇ, ಬಿಟ್ರು ಅಷ್ಟೇ. ಪಾರ್ವತಿ ಪಾರ್ವತಿ ಇದೇನೋ ಇದು ಬೀರ್ ಬಾಗ್ಲು ಹಂಗೆ ತೆಗ್ದಂಗದೆ. ಕುಳ ಕುಳ ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಹಂಗೆ ಹಳ್ಳಿ ಲೈಫ್ ಟೂಗೂ ಸಪೋರ್ಟ್ ಮಾಡಿ.